ಕರ್ನಾಟಕ ಎಸ್.ಎಸ್. ವಿದ್ಯಾರ್ಥಿ ವೆಲ್ಕಮ್ ಬ್ಯಾಕ್. ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರು. ಸರ್ ಯಾವಾಗ ಬರುತ್ತೆ ರಿಸಲ್ಟ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಇನ್ನೊಂದು ಕಡೆ ಮೇ 8 ಅಂತ ಭಾಳ ಜನ ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲಿ ಇದು ಮೇ 10 ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ವೆಬ್ಸೈಟಲ್ಲಿ ಮೇ 8 ಅಂತ ಹೇಳ್ತಾ ಇದ್ದಾರೆ. ಈ 2 ಡೇಟ್ಸ್ ಅಂತ ಈಗ ಸದ್ಯ ಮಟ್ಟಿಗೆ ಟೆಂಟೇಟಿವ್ ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರಿಸಲ್ಟು ಒಂದು ನಿಮಗೆ ಆಫಿಷಿಯಲಿ ಡಿಕ್ಲೇರ್ ಆಗುತ್ತೆ. ಓಕೆ, ಯಾಕಂದ್ರೆ ಮಂಡೇಗೆ ನಿಮಗೆ ಡೆಫಿನೆಟ್ಲಿ ಇವತ್ತೇನಿದೆ ಅಲ್ವಾ ಮಂಡೇ, ಅದಕ್ಕೆ ಡೆಫಿನೆಟ್ಲಿ ನಿಮಗೆ ಒಂದು ಡಿಕ್ಲರೇಷನ್ ಬರುತ್ತೆ. ಓಕೆ, ಮಧು ಬಂಗಾರಪ್ಪ ಸರ್ ವತಿಯಿಂದ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಭಾಳ ಜನ ಕಮೆಂಟ್ ಮಾಡಿದ್ದೀರಾ, ಸರ್ ನಾನು ಫಾರ್ಮ್ ಕೋರ್ಸ್ ತಗೋತೀನಿ ಓಕೆ ಅಂತೆಲ್ಲ ಹಾಕಿದ್ದಾರೆ. ವೆರಿ ಗುಡ್, ನೈಸ್ ಡಿಸಿಷನ್ ಆಯಿತಾ. ನಿಮಗೇನು ಅನಿಸುತ್ತೆ ಇದು ರಿಸಲ್ಟ್ ಬಗ್ಗೆ? ಯಾಕಂದರೆ ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ. ಇವತ್ತು ಮಂಡೇ ಅಲ್ವಾ, ಡೆಫಿನೆಟ್ಲಿ ಒಂದು ಆಫಿಷಿಯಲಿ ಡಿಕ್ಲರೇಷನ್ ಮಾಡ್ತಾರೆ ಒಂದು ಡೇಟನ್ನು. ಓಕೆ, ಇನ್ನೊಂದೇನೆಂದರೆ ಕೆಲವೊಂದು ವೆಬ್ಸೈಟಲ್ಲಿ ಮೇ 8 ಅಂತ ಮೇ 10 ಅಂತ ತೋರಿಸ್ತಾರೆ. ಓಕೆ, ಈ 2 ಡೇಟ್ಸನ್ನು ಸ್ಪೆಸಿಫಿಕ್ ತೋರಿಸ್ತಾ ಇದ್ದಾರೆ. ಓಕೆ, ಅದು ಹಾಗಾಗಿ ಆದಷ್ಟು ಬೇಗ ಬರುತ್ತೆ. ಒಂದು ಕನ್ಫರ್ಮ್ ಏನಪ್ಪ ಅಂದರೆ ಇದೇ ವಾರದಲ್ಲಿ ಬರುತ್ತೆ, ಅದು ಮಾತ್ರ ಸತ್ಯ. ಓಕೆ, ಯಾರು ಕೂಡ ಭಯಪಡಬೇಡಿ. ಆದಷ್ಟು ಸ್ಕಾಲರ್ಶಿಪ್ ಮೇಲೆ ಫೋಕಸ್ ಮಾಡಿ. ಓಕೆ, ಯಾವ್ಯಾವ ಸ್ಕಾಲರ್ಶಿಪ್ ಬರುತ್ತೆ ಚೆಕ್ ಮಾಡ್ತಾ ಇರಬೇಕು ಫ್ರೀ ಇದ್ದಾಗ. ಮತ್ತು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ. ಓಕೆ, ನಿಮ್ಮ ಕಾಲೇಜಿಗೆ ಏನು ಹೋಗಿ ಇಷ್ಟ ಆಗಿದೆ ಅಲ್ವಾ, ಇವಾಗ ಏನು ಅಡ್ಮಿಷನ್ ಮಾಡ್ಕೋತೀರ ಫಸ್ಟ್ PUC ಒಂದ್ಸಲ ಹೋಗಿ ಬನ್ನಿ ಆ ಕಾಲೇಜಿಗೆ. ಹೋಗಿ ಬಂದು ಎಲ್ಲ ಕೇಳ್ಕೊಳ್ಳಿ. ಓಕೆ, ಎಲ್ಲ ಕೂಡ ಅಲ್ಲಿ ನಿಮಗೆ ಫೆಸಿಲಿಟಿ ಇದೆ, ಹಾಸ್ಟೆಲ್ ಇದೆಯೋ, BCM ಹಾಸ್ಟೆಲ್ ಮಾಡಬೇಕು ಅಥವಾ ಮನೆಯಿಂದ ನೀವು ಕ್ಯಾನ್ ಟ್ರಾವೆಲ್. ಇವೆಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಬಟ್ ರಿಸಲ್ಟ್ ಮಾತ್ರ ಜಲ್ದಿನೇ ಬರುತ್ತೆ. ಡೋಂಟ್ ವರಿ. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.